ಜೋಸೆಫ್ ಸರ್, ನನ್ನ ಕೊನೆ ಪ್ರಶ್ನೆ ನಿಮಗೆ. ಈಗ ಮಾನವ ಮತ್ತು ಪ್ರಾಣಿ ಸಂಘರ್ಷ ನಾವು ನೋಡ್ತಾ ಇದ್ದೀವಿ. ನಮ್ಮ ಅತಿಯಾದ ಆಸೆ, ನಾವೇನೋ ಅರಣ್ಯ ಮರಗಳನ್ನು ಕಡಿತಾ ಇದ್ದೀವಿ ಅಥವಾ ಒತ್ತುವರಿ ಮಾಡ್ಕೊಳ್ತಿದ್ದೀವಿ, ನಾವು ಕೂಡ ಅದಕ್ಕೆ ಕಾರಣರಾಗ್ತೀವಿ ಅಂದರೆ ಜನರು. ಹಾಗಾಗಿನೇ ಈಗ ಅವ್ರ ಪ್ರದೇಶಕ್ಕೆ, ಆ ಹುಲಿಗಳ ಪ್ರದೇಶಕ್ಕೆ ನಾವು ಎಂಟ್ರಿ ಕೊಟ್ಟರೆ ಖಂಡಿತವಾಗಿ ಅವು ಬಿಡೋದಿಲ್ಲ. ಬಟ್ ಈಗ ವೈಜ್ಞಾನಿಕವಾಗಿ ಪರಿಣಾಮಕಾರಿಯಾದಂಥ ಬದಲಾವಣೆಗಳು ಈಗ ಏನಾಗಬೇಕು ಸರ್ಕಾರದ ವತಿಯಿಂದ, ಮತ್ತು ಜನ ಯಾವ ರೀತಿಯಾಗಿ ಇದರೆಲ್ಲ ಎಚ್ಚೆತ್ತುಕೊಳ್ಬೇಕು? ಇಲ್ಲಪ್ಪ ಪ್ರಾಣಿಗಳು ಬರ್ತವೆ, ದಾಳಿ ಮಾಡ್ತವೆ, ಅದು ಸಹಜವಾದಂಥ ಪ್ರಕ್ರಿಯೆ, ಬೇಟಾಡದಂಥ ಸುಮ್ಮನೆ ಕೂತ್ಕೊಳ್ಬೇಕಾ ಅಂತ ಬದಲಾವಣೆ ಈಗ ಅಂದರೆ ಕ್ಷಿಪ್ರಗತಿಯಲ್ಲಿ? ಅಲ್ಲ, ಹೇಳ್ಬೇಕಂದ್ರೆ ನೀವಾಗ್ಲೇ ನಮ್ಮ ವೀರೇಶ್ ಕೇಳ್ತಿದ್ರಿ ಏನು ಕಾಡ್ ಪಕ್ಕ ಇರೋ ಜನ ಏನ್ ಮಾಡ್ಬೇಕು ಅಂದ್ಬಿಟ್ಟು. ಹೌದು, ನಾನ್ ಗಂಭೀರವಾಗಿ ಹೇಳ್ತೀನಿ, ಬಹಳ ಕನ್ವಿಕ್ಷನ್ ಇಟ್ಕೊಂಡು ಹೇಳ್ತೀನಿ. ನಮ್ಮ ಕಾಡು ಉಳ್ದಿರೋದೇ ರೈತರಿಂದ. ಕರೆಕ್ಟ್. ರೈತರ ತಾಳ್ಮೆಯಿಂದ ನಮ್ ಕಾಡು ಉಳ್ಕೊಂಡ್ ಬಂದಿರೋದು. ಇವ್ರು ಬರ್ತಾರೆ, ಇವತ್ತು ಬರ್ತಾರ ಒಬ್ಬ ಆಫೀಸರು ನಾಟಕ ಡ್ರಾಮಾ ಆಡ್ಕೊಂಡು ಹೊಟ್ಟೋಗ್ತಾ ಇರೋದು, ಲೂಟ್ ಮಾಡ್ಕೊಂಡು ಕಾಡು ಉಳ್ದಿರೋದು ಅವರಿಂದ. ಇದು ಎರಡನೇ ಪ್ರಶ್ನೆ. ನೀವು ರಾಣಾ ಜಾರ್ಜ್ ಬಂದಾಗ ನಾ ಕೈ ಎದ್ದೆ ಚಾನ್ಸ್ ಸಿಕ್ಲಿಲ್ಲ ಹೇಳ್ಬೇಕಂದ್ರೆ, ಅದು ಒತ್ತುವರಿ ಲ್ಯಾಂಡು, ಅದು ಗ್ರಾಂಟ್ ಕ್ಯಾನ್ಸಲ್ ಆಗಿದೆ, ಅದೇ ಹೋಗ್ಬೇಕು, ಅವರಾಗೆ ಹೋಗ್ಬೇಕು. ಮತ್ತೆ ಗಣೇಶ್ ಅವ್ರು ಕಟ್ರು, ಅವರು ಒಂದು ಸೆಲೆಬ್ರಿಟಿ ಇದ್ಬಿಟ್ಟು ಬಂದ್ಬಿಟ್ಟು ಒಂದು ಬೆಟ್ಟನೆ ಕೂರ್ದಿದ್ದಾರೆ ಕಟ್ಟಕ್ಕೆ ಮನೆ. ಆಮೇಲೆ 2 ಫೆನ್ಸ್ ಹಾಕೊಂಡಿದ್ದಾರೆ. ಯಾಕೆ ಎದುರಕ್ಕೆ ಕಲ್ಲು ಬರ್ಬೇಕು ಅವರು? ಆಮೇಲೆ ನಮ್ಮ ಇನ್ನೊಬ್ರು ಸಂಜಯ್ ಗುಬ್ಬಿ ತೆಗ್ದು, ನಮ್ಮ ವೈಲ್ಡ್ ಲೈಫ್ ಬಯಾಲಜಿಸ್ಟ್, ಅವ್ರ ಏನ್ ಮಾಡಿದ್ದಾರೆ, ಕಾಡ್ ಮಧ್ಯ ಕಟ್ಟಿದ್ದಾರೆ, ಅವ್ರು ಫೆನ್ಸ್ ಮಾಡಿದ್ದಾರೆ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಕಣ್ಣಿಲ್ವಾ ತಗ್ಸಕ್ಕೆ ಫೆನ್ಸ್ ನ? ಅದೆಲ್ಲ ಮಾಡೋದಿಲ್ಲ. ಯಾರ್ಯಾರ ಜೊತೆ ಹೆಂಗಿರ್ಬೇಕು, ರೈತರು ಏನಾದ್ರು ಸಣ್ಣ ಪುಟ್ಟ ಮಾಡ್ಬಿಟ್ರೆ ರೈತರಿಗೂ ಬೆಂಡೆತ್ತೋದು ಇವ್ರು. ನನಗ್ ಗೊತ್ತು ಇದ್ರ ಬಗ್ಗೆ ಬಹಳ ಮಾತಾಡೋದು ಅನ್ಬಿಟ್ಟು. ಬಟ್ ಈಗ ವೈಜ್ಞಾನಿಕವಾಗಿ ಮಾತಾಡ್ಬೇಕಂದ್ರೆ ಏನ್ ಆಗ್ಬೇಕು ಈಗ ಸದ್ಯಕ್ಕೆ ಗವರ್ಮೆಂಟ್ ಇಂದ ಅಂದ್ರೆ, ನಾನು ಈ ವಿಫಲ ಹೇಳೋದಂದ್ರೆ, ಈ ಫಾರೆಸ್ಟ್ ಈಗ ಹುಲಿ ದಾಳಿ ಆಗಿರೋದು, 3 ಜನ ಸತ್ತಿರೋದು, ಇನ್ನೊಬ್ರು ಗಾಯ ಆಗಿರೋದಂದ್ರೆ ಇವ್ರು ಅದನ್ನ ಸೈಂಟಿಫಿಕ್ ಆಗಿ ಅಪ್ರೋಚ್ ಮಾಡಿಲ್ಲ, ಪ್ರೋಟೋಕಾಲ್ಸ್ ಫಾಲೋ ಮಾಡಿಲ್ಲ. ಮಾಡಿದ್ರೆ ಇಷ್ಟ ಜನ ಸಾಯ್ತಿರ್ಲಿಲ್ಲ. ಕರೆಕ್ಟ್ ಆಗಿ ಮಾಡಿದ್ರೆ ಒಂದಷ್ಟು ಹುಲಿಗಳು ಮರಿ ಕಾಪಾಡಕ್ಕೆ ಕರತ್ತೆ ಬೌಂಡ್ರಿ ಕಡೆಗೆ, ಅದನ್ನು ಹಾಳು ಮಾಡಿದ್ರಿ. ಒಂದು ತಾಯಿ ಮತ್ತೆ 3 ಮರಿಗಳನ್ನ ಹಿಡಿದ್ಬಿಟ್ಟು ಈಗ ಕೂರ್ಗಳಿಗೆ ಇಟ್ಟೋಗ್ರೆ. ಇನ್ನೊಂದ್ ಕಡೆ ತಾಯಿ 2 ಮರಿನ ಬಿಟ್ಟು ಹೋಗ್ಬಿಡ್ತು, 2 ತಿಂಗಳ ಮರಿಗಳು. ಅದು ಈಗ ಬನ್ನರ್ಘಟ್ಟ ಝೂ ಒಳಗಿದೆ. ಸೊ ಎಷ್ಟು ಜೀನ್ ಪೂಲ್ ನಾವು ಕಳ್ಕೊಂಡಿದೀವಿ ಅಲ್ಲಿ. ಯಾರ್ದು ಇದು ಕಾರಣ? ಯಾಕಂದ್ರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಡ್ ನಾಟ್ ಅಪ್ಲೈ ದರ್ ಮೈಂಡ್. ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಮಾಡಿದ್ರೆ ಇದ್ ಯಾವ ಹುಲಿ ಹುಡ್ಕ್ಬಿಟ್ಟು ಅದನ್ನ ಹಿಡಿಬೇಕಾಯ್ತು. ಸುಮ್ಮನೆ ಊರೊಳಗೆ ಹೋಗೋರ್ನೆಲ್ಲ ಹಿಡಿಯೋದ್ ಆಗೋದಿಲ್ಲ. ಈ ತರನೇ ಆಗಿರೋದು. ರೈತರಿಗೆ ಧೈರ್ಯ ಕೊಟ್ಟಿದ್ದು ಹಿಡಿದ್ಬಿಟ್ಟಿದೀವಿ ಅಂದ್ಬಿಟ್ಟು, ಹಿಡ್ದಿದ ತಕ್ಷಣ ಇನ್ನೊಂದ್ ಯಾಕೆ ಸಾಯ್ಬೇಕು? ಇನ್ನು ಒಬ್ರು ಸತ್ತಿದ್ಮೇಲೆ ತಿರ್ಗಿ ಇನ್ನೊಬ್ರು ಸಾಯ್ಬೇಕು. ಈಗ ಅಕ್ಟೋಬರ್ 26 ಒಬ್ರು ಸತ್ತೋದ್ರು, ಅಕ್ಟೋಬರ್ 31 ಒಬ್ರು ಸತ್ತೋದ್ರು, ನವೆಂಬರ್ 7 ಒಬ್ರು ಸತ್ತೋದ್ರು. ಸೊ ಯಾವ್ದೋ ಒಂದು ಸಿಂಗಲ್ ಅನಿಮಲ್ ಅದೇ ಏರಿಯಾ ಒಳಗೆ ಕಾನ್ಫ್ಲಿಕ್ಟ್ ಅನಿಮಲ್ ಇವ್ರೆಲ್ಲಾ ಹಿಡಿದ್ಬಿಟ್ರು. ಇವ್ರಿಗೇನು ಸೈನ್ಸ್ ಅಪ್ಲೈ ಮಾಡೋದಿಲ್ವಾ? ಆಮೇಲೆ ನಾವ್ ಬೇಜಾರ್ ಮಾಡ್ಕೊಳ್ತೇವೆ ಅಂದ್ರೆ, ಅಲ್ಲಿ ಇದಾರೆ ಒಳ್ಳೊಳ್ಳೆ ಜನ ಇದಾರೆ. ಒಬ್ರು ರಾಜ್ಕುಮಾರ್ ಅರಸ್ ಅಂತ ಇದಾರೆ, 23 ಟೈಗರ್ ಕ್ಯಾಪ್ಚರ್ ಒಳಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಕರಿಯಕ್ ಆಗಲ್ವಾ IFS ಆಫೀಸರ್ಸ್ಗೆ? ಅಷ್ಟು ಇವ್ರಿಗೆ ಈಗೋ ಇದೆಯಾ ಇವ್ರಿಗೆ? ಆಮೇಲೆ ಒಬ್ರು ಒಳ್ಳೆ ಪ್ರಯಾಗ್ ಅಂದ್ಬಿಟ್ಟು ಒಳ್ಳೆ ಡಾಕ್ಟರ್ ಇದಾರೆ, ವೆಟನರಿಯನ್, ಅವ್ರನ್ನ ತಕೊಂಡ್ಬರ್ ಮಾಡಕ್ ಆಗಲ್ವಾ? ರೈತರಿಗೆ ಸೇವ್ ಮಾಡಕ್ ಆಗ್ತಿಲ್ವಾ ಇವ್ರಿಗೆ? ನಮಗ್ ಬೇಜಾರಂದ್ರೆ ಎಷ್ಟು ಮಟ್ಟಿಗೆ ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿದೆ ಅಂದ್ರೆ, ಕೇರೇ ಮಾಡ್ತಿಲ್ಲ. ನಾವೆಲ್ಲ ಬಡ್ಕೋತಾ ಇದೀವಿ, ರೈತರಿಗೆ ತೊಂದ್ರೆ ಆಗ್ತಿದೆ ಏನೋ ಮಾಡಿ ಅಂದ್ಬಿಟ್ಟು ಅದಕ್ಕೂ ಕೇರ್ ಮಾಡಲ್ಲ ಅಂದ್ರೆ ಎಲ್ಲಿ ಹೋಗ್ತಾ ಇದೀವಿ? ಸೈನ್ಸ್ ಯೂಸ್ ಮಾಡ್ರಿ. ಇವ್ರು ಯಾರೋ ಹೇಳ್ತಾ ಇದ್ರು CCTV ಕ್ಯಾಮರಾ ಹಾಕ್ಬಿಡ್ತೀವಿ, ಮಾಡ್ಬಿಡ್ತೀವಿ ಅಂದ್ಬಿಟ್ಟು. ಏನು ಬೇಕಾಗಿಲ್ಲ, ಕಾಮನ್ ಸೆನ್ಸ್. ರೆಗ್ಯುಲರ್ ಬೀಟ್ ಹೋದ್ರೆ ಖಂಡಿತ ಉತ್ತಮವಾದಂತಹ ಸಲಹೆಗಳನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಜೋಸೆಫ್ ಹುವರ್ ಸರ್ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸಿದ್ದೇಶ್ವರ, ತಮಗೂ ಕೂಡ ಥ್ಯಾಂಕ್ ಯು. ನಟರಾಜ್ ಗೌಡ್ರೆ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಹೇಳ್ಬಿಡಿ ಬೇಗ. ಈಗ ಏನಂದ್ರೆ, ಈ RF ಈಗ ಜೋಸೆಫ್ ಸರ್ ಹೇಳಿದಾಗೆ ನಮ್ ಕಡೆನೆ ಈ ಒನ್ಶೆಟ್ರುಂಡಿ, ಬರ್ಗಿ, ದೇಶಿಪುರ್ ಎಲ್ಲ ಸರೌಂಡಿಂಗ್ ಹಾರ್ಡ್ಲಿ 10-12 ಕಿಲೋಮೀಟರ್ ಅದಷ್ಟೇ ಬಂಡೀಪುರ ಫಾರೆಸ್ಟ್ ಗೆ ಬಾರ್ಡರ್ ಅದು. 10ರಿಂದ 15 ಸಾರಿ ನಾವು ಫೋನ್ ಮಾಡಿರ್ಬೋದು ಹೆಚ್ಚು ಕಡಿಮೆ RF ಗೆ. ಒಮ್ಮೆ ಕೂಡ ಅವರು ಬಂದದಿಲ್ಲ. ಒಂದು 15 ಸಾರಿ ಹುಲಿ ಅದೇ ಭಾಗದಲ್ಲಿ ಸಾಕಷ್ಟು ಸಾರಿ ಓಡಾಡಿದೆ. ಒಂದೇ ಹುಲಿ ಅಲ್ಲ, ಒಂದು 7-8 ಹುಲಿಗಳು ಓಡಾಡ್ದ. ಒಂದೇ ಹುಲಿ ಇರ್ಬೋದು, 7-8 ಬಾರಿ ಕಾಣಿಸ್ಕೊಂಡಿದೆ ಅದೇ ಭಾಗದಲ್ಲಿ. ಒಮ್ಮೆನೂ ಕೂಡ ಬಂದಿಲ್ಲ. ಅವರ ಅಂಡರ್ ಸ್ಟಾಫ್ ಏನ್ ಹೇಳ್ತಾರೆ, ನಾವ್ ಅದು ಗಮನಕ್ಕೆ ತಂದ್ರೆ ಅವರು ನಮ್ಮನ್ನ ಸೀರಿಯಸ್ ತಗೊಳಲ್ಲ, ನೀವು ಪ್ರೆಷರ್ ಹಾಕಿ ಅಂತ ನಮ್ಗೆ ಹೇಳ್ತಾರೆ.
ಖಂಡಿತ ಸೊ ನಾವು ಖಂಡಿತ ಅದನ್ನ ಮಾಧ್ಯಮಗಳ ಮುಖಾಂತರ ಗಮನ ಸೆಳೆದ್ರು ಕೂಡ ನೋ ರೆಸ್ಪಾನ್ಸ್ ಬಂದಿಲ್ಲ, ಕೋಂಬಿಂಗ್ ಇಲ್ಲ. ಇಲಾಖೆ ಆಡಳಿತದ ಹೊರಗೆ ವೈಫಲ್ಯ ಹೇಳ್ತಾರೆ, ಖಂಡಿತ ರೈತ- ಖಂಡಿತ ಸಿದ್ದೇಶ್ ಅವರೇ ಅಂತವೆಲ್ಲದ ಸೀರಿಯಸ್ ಆಗಿ ಹೌದು, ನೀವು ಹೇಳೋದು ಸತ್ಯ. ಅಧಿಕಾರಿಗಳು ಆತರ ಹೌದು, ನಾವು ಖಂಡಿತ ಗಮನಕ್ಕೆ ತರ್ತೀವಿ, ನಾವು ಇದನ್ನ serious ಆಗಿ ತೆಗೆದುಕೊಳ್ತೀವಿ. ಎಲ್ಲ ಅಧಿಕಾರಿಗಳಿಗೆ Yes. ಚುರುಕು ಮುಟ್ಟಿಸಬೇಕಾಗತ್ತೆ. ಅದನ್ನ ಅಧಿಕಾರಿಗಳು ಸರ್ಕಾರ ಇಲಾಖೆ ಸರ್ಕಾರ ಹೇಳಿದೆ, ನಡೆಸೋದ್ರಲ್ಲಿ ಸೋತಿದೆ. ಸರ್ಕಾರ ಏನಾಗಿಲ್ಲ, ಇಲ್ಲ, ಸಂಪೂರ್ಣವಾಗಿ Yes, yes, ವಿಫಲ ಆಗಿದೆ. ಸಿದ್ದೇಶ್ ಅವರೇ, ನಾವು ಮಂತ್ರಿಗಳು ನಿಮ್ಮ ವಿಫಲ ಆಗಿರೋದ್ರಿಂದ ನಿಮ್ಮ ಸಂದೇಶವನ್ನು ನಾವು ಪಾಸ್ ವಿಫಲ ಮಾಡ್ತೀವಿ. ಆಗಿರೋದ್ರಿಂದ ಇಲಾಖೆ ಸರಣಿ ಅಧಿಕಾರಿಗಳಿಗೆ ಸಾವುಗಳು ಆಗ್ತಾ ಇದೆ. ನಿಮ್ಮ ಸಮಸ್ಯೆನ ಹೇಳ್ತೀವಿ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಭಾಗಿಯಾಗಿದ್ದಕ್ಕೆ. ನೋಡಿ, ಈಗ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೊಸದಲ್ಲ, ಆದರೆ ಖಂಡಿತವಾಗ್ಲೂ ಸರ್ಕಾರ ಇನ್ನೂ ವೈಜ್ಞಾನಿಕ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯ, ಮತ್ತು ಅರಣ್ಯಾಧಿಕಾರಿಗಳು ವಿಶೇಷವಾಗಿ ತಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಹಾಗಾಗಿ ರೈತರೊಟ್ಟಿಗೆ ನೀವು ಸ್ಥಳೀಯರೊಟ್ಟಿಗೆ ಕೈ ಜೋಡಿಸಬೇಕು, ಅವರಿಗೆ ಜಾಗೃತಿ ಮೂಡಿಸಬೇಕು, ಅವರ ಕರೆಗಳಿಗೆ ನೀವು ಸ್ಪಂದಿಸಬೇಕು, ನಿರ್ಲಕ್ಷ್ಯ ಮಾಡಿ ಬಿಡೋದಲ್ಲ. ಯಾಕಂದರೆ ಅದು ನಾಯಿ ಆಗಿರೋದಿಲ್ಲ ದಾಳಿ ಮಾಡೋದಕ್ಕೆ, ಹುಲಿ ಆಗಿರುತ್ತೆ. ಹಾಗಾಗಿನೇ ಆ ಅಮೂಲ್ಯ ಪ್ರಾಣಗಳನ್ನು ಬಲಿ ತೆಗೆದುಕೊಳ್ಳೋದನ್ನು ತಾವು ನಿಲ್ಲಿಸಬೇಕು. ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಸಲಹೆಗಳನ್ನು ಕೂಡ ತಾವು ಕೊಡಬೇಕು ಅನ್ನುವಂಥ ಕಾಳಜಿ ಕೂಡ TFI ದಾಗಿದೆ.